ಕಥಾಹಂದರ ಅಯೋಗ್ಯ ಪಾರ್ಟ್ 1 ಮುಗಿದಾಗ ಸಿದ್ದೇಗೌಡ ಮತ್ತು ನಂದಿನಿಯ ಮದುವೆ ಫಿಕ್ಸ್ ಆಗಿ ನಿಂತಿರುತ್ತೆ. ಪಾರ್ಟ್ 2 ಆರಂಭವಾಗುವುದು ಇವರ ಮದುವೆಯ ನಂತರದ ಜೀವನದಿಂದ. ಎಲೆಕ್ಷನ್ ಗೆದ್ದ ನಂತರ ಸಿದ್ದೇಗೌಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗ್ತಾನೆ. ಇಲ್ಲಿಂದ ನಿಜವಾದ ಆಟ ಶುರುವಾಗುತ್ತೆ. ಕೇವಲ ಒಂದು ಹಳ್ಳಿಯ ರಾಜಕೀಯಕ್ಕೆ ಸೀಮಿತವಾಗದೆ ನಮ್ಮ ದೇಶದ ಮತ್ತು ರಾಜ್ಯದ ಬೃಹತ್ ರಾಜಕಾರಣದಲ್ಲಿ ನಡೆಯುವ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಚಿತ್ರದಲ್ಲಿ ಅತ್ಯಂತ ವಿಡಂಬನಾತ್ಮಕವಾಗಿ ಹಾಸ್ಯದ ರೂಪದಲ್ಲಿ ತೋರಿಸಲಾಗಿದೆ. ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಬಡಜನರ ಜಮೀನುಗಳನ್ನು ಕಿತ್ತುಕೊಂಡು ಜನರನ್ನು ಹೇಗೆ ಎತ್ತಂಗಡಿ ಮಾಡಿಸ್ತಾರೆ ಅನ್ನೋದನ್ನ ಚಿತ್ರದಲ್ಲಿ ಎತ್ತಿ ತೋರಿಸಲಾಗಿದೆ. ಈ ಹಸಿಬಿಸಿ ರಿಯಾಲಿಟಿಯನ್ನ ಅತ್ಯಂತ ತಾರ್ಕಿಕವಾಗಿ ಮತ್ತು ಭಾವನಾತ್ಮಕವಾಗಿ ಜನರಿಗೆ ತಲುಪಿಸುವ ಪ್ರಯತ್ನವನ್ನ ನಿರ್ದೇಶಕರು ಮಾಡಿದ್ದಾರೆ. ತಾರಾಗಣ ಮತ್ತು ಪರ್ಫಾರ್ಮೆನ್ಸ್ ಸತೀಶ್ ನೀನಾಸನ್. ಸತೀಶ್ ಅವರು ತಮ್ಮ ಹಳೆಯ ಮಂಡ್ಯ ಸ್ಟೈಲ್, ಅದೇ ವಿಶಿಷ್ಟವಾದ ಸ್ಲ್ಯಾಂಗ್ ಮತ್ತು ಮ್ಯಾನರಿಸಮ್ ಅನ್ನು ಅದ್ಭುತವಾಗಿ ಮುಂದುವರೆಸಿದ್ದಾರೆ. ತೆರೆ ಮೇಲೆ ಅವರ ಪ್ರೆಸೆನ್ಸ್ ಇಷ್ಟವಾಗುತ್ತದೆ. ಆದರೆ ಪಾರ್ಟ್ 1ಗೆ ಹೋಲಿಸಿದರೆ ಈ ಬಾರಿ ಇವರ ಕಾಮಿಡಿಗಿಂತ ಹೀರೋಯಿಸಂ ಕೊಂಚ ಹೆಚ್ಚಾಯಿತೇನೋ ಅನ್ಸುತ್ತೆ. ರಚಿತಾ ರಾಮ್. ರಚಿತಾ ಅವರ ಜೋಡಿ ಸತೀಶ್ ಜೊತೆ ಚೆನ್ನಾಗಿ ಕಾಣ್ತದೆ. ಆದರೂ ಈ ಬಾರಿ ಅವರದ್ದು ಕೇವಲ ಗೆಸ್ಟ್ ಅಪಿಯರೆನ್ಸ್ ತರಹ ಭಾಸವಾಗ್ತದೆ. ಇಡೀ ಸಿನಿಮಾದಲ್ಲಿ ಅವರ ಸ್ಕ್ರೀನ್ ಟೈಮ್ ಕೇವಲ 10 ನಿಮಿಷ ಮಾತ್ರ ಇರುವುದು ಅವರ ಅಭಿಮಾನಿಗಳಿಗೆ ಕೊಂಚ ನಿರಾಸೆ ಮೂಡಿಸಬಹುದು. ಕಾಮಿಡಿ ಕಿಂಗ್ಸ್ ರವಿಶಂಕರ್ ಮತ್ತು ತಬಲಾ ನಾಣಿ. ಚಿತ್ರದ ರಿಯಲ್ ಹೀರೋಗಳು ಅಂದ್ರೆ ಇವರಿಬ್ರೆ. ಬಚ್ಚೇಗೌಡನಾಗಿ ರವಿಶಂಕರ್ ಮತ್ತು ಹೋಳಿಗೆಯಾಗಿ ತಬಲಾ ನಾಣಿ. ಅವರ ಕೆಮಿಸ್ಟ್ರಿ ಮತ್ತು ಕಾಮಿಡಿ ಟೈಮಿಂಗ್ ಅದ್ಭುತವಾಗಿದೆ. ಇವರಿಬ್ಬರ ಕಾಂಬಿನೇಷನ್ ಸೀನ್ಗಳು ನಿಮ್ಮನ್ನು ಹೊಟ್ಟೆ ಹುಣ್ಣಾಗುವಷ್ಟು ನಗಿಸ್ತವೆ. ರವಿಶಂಕರ್ ಅವರು ನೆಗೆಟಿವ್ ಶೇಡ್ನಲ್ಲಿದ್ದರೂ ಸಖತ್ ಕಾಮಿಡಿ ಮಾಡಿದ್ದಾರೆ. ಸಾಧು ಕೋಕಿಲ್ ರಾಗಿ ಬಾಯ್. ಸೆಕೆಂಡ್ ಹಾಫ್ನ ದೊಡ್ಡ ಹೈಲೈಟ್ ಅಂದ್ರೆ ಅದು ಸಾಧು ಕೋಕಿಲ ಅವರ ಎಂಟ್ರಿ. ಕೆಜಿಎಫ್ ಚಿತ್ರದ ಯಶ್ ಅವರ ರಾಕಿ ಬಾಯ್ ಡೈಲಾಗ್ಗಳು ಮತ್ತು ಮ್ಯಾನರಿಸಮ್ ಅನ್ನು ಪ್ಯಾರೋಡಿ ಮಾಡಿ ಸಾಧು ಅವರು ಧೂಳೆಬ್ಬಿಸಿದ್ದಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ನಲ್ಲಿ ಕೆಜಿಎಫ್ 2ನ ದೊಡ್ಡ ಗನ್ ಟೀಸರ್ ಸೀನನ್ನು ಕಾಮಿಡಿಯಾಗಿ ರೀಕ್ರಿಯೇಟ್ ಮಾಡಿ ಹಳ್ಳಿಗಳಲ್ಲಿ ಶೌಚಾಲಯ ಬಳಕೆಯ ಮಹತ್ವದ ಬಗ್ಗೆ ನೀಡಿರುವ ಸಂದೇಶ ನಿಜಕ್ಕೂ ಸೂಪರ್. ಇತರರು ಶಿವರಾಜ್ ಕೆ.ಆರ್. ಪೇಟೆ ಮತ್ತು ಗಿರೀಶ್ ಶಿವಣ್ಣ ಮಠನ್ ತಮ್ಮ ಗೆಳೆತನದ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಮಂಜು ಪಾವಗಡ ಅವರ ಹಾಸ್ಯ ನಟನೆ ಕೂಡ ಚೆನ್ನಾಗಿದೆ. ಇನ್ನು ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಸರ್ಪ್ರೈಸ್ ಗೆಸ್ಟ್ ಎಂಟ್ರಿ ಚಿತ್ರಮಂದಿರದಲ್ಲಿ ಸಿಳ್ಳೆಗಿಟ್ಟಿಸುವುದರಲ್ಲಿ ಸಂಶಯವಿಲ್ಲ. ತಾಂತ್ರಿಕ ವಿಭಾಗ ಮತ್ತು ಮ್ಯೂಸಿಕ್ ಅರ್ಜುನ್ ಜನ್ಯ ಅವರ ಸಂಗೀತ ಚಿತ್ರಕ್ಕೆ ದೊಡ್ಡ ಬಲ. ಮುದ್ದು ಮುದ್ದು ಪುಟ್ಟಲಕ್ಷ್ಮಿ ಹಾಡು ಮತ್ತು ನಮ್ಮದ್ವರೇ ನಿನಗೆ ಮೋಸ ಮಾಡಿದ್ರಲ್ಲೋ ಸಿದ್ದಯ್ಯ ಹಾಡುಗಳು ಕರ್ಣಪ್ರಿಯವಾಗಿವೆ. ಅದರಲ್ಲೂ ಪಾರ್ಟ್ 1ನ ಏನಮ್ಮಿ ಏನಮ್ಮಿ ಹಾಡಿನ ಮೆಲೋಡಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಿವಿಗೆ ಇಂಪು ನೀಡ್ತದೆ. ಚಿತ್ರದ ಪ್ರೊಡ್ಯೂಸರ್ ಮುನೇಗೌಡ ಅವರು ಚಿತ್ರಕ್ಕಾಗಿ ಭರಪೂರ ಬಂಡವಾಳ ಹೂಡಿದ್ದಾರೆ. ಚಿತ್ರದ ಪ್ರತಿ ಸೀನ್ನಲ್ಲೂ ಮೇಕಿಂಗ್ ರಿಚ್ನೆಸ್ ಎದ್ದು ಕಾಣುತ್ತದೆ. ಕೊಂಚ ಬೇಸರ ತರಿಸುವ ಸಂಗತಿಗಳು ಜವಾಬ್ದಾರಿಯ ಕೊರತೆ. ಎಲೆಕ್ಷನ್ ಗೆದ್ಮೇಲೆ ಸಿದ್ದೇಗೌಡ ಊರಿನ ಅಭಿವೃದ್ಧಿ ಕಡೆ ಗಮನ ಕೊಡದೆ ಹಳೆಯ ತರಹವೇ ಖಾಲಿ ಪೋಲಿಯಾಗಿ ಹುಡುಗರನ್ನ ಕಟ್ಕೊಂಡು ತಿರುಗಾಡೋದು ಪ್ರೇಕ್ಷಕರಿಗೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇಲ್ಲದಂತೆ ಭಾಸವಾಗ್ತದೆ. ಕಷ್ಟಪಡದೆ ಎಲ್ಲವೂ ಲಕ್ನಲ್ಲೇ ಸಿಗುತ್ತಿರುವ ಹಾಗೆ ತೋರಿಸಿರುವುದು ಕೊಂಚ ಮೈನಸ್ ಪಾಯಿಂಟ್. ಅನಗತ್ಯ ಹಾಡುಗಳು. ಮಿಲ್ಕಿ ಬ್ಯೂಟಿ ಎಂಬ ಐಟಂ ಹಾಡು ಹಾಗೂ ಈ ಹುಡುಗಿರೆ ಡೇಂಜರ್ ಹಾಡುಗಳು ಚಿತ್ರಕ್ಕೆ ತೀರಾ ಅನ್ವಾಂಟೆಡ್ ಅನಿಸುತ್ತವೆ. ಇವೆರಡನ್ನೂ ಕತ್ತರಿಸಿದರೆ ಚಿತ್ರದ ವೇಗ ಹೆಚ್ಚುತ್ತಿತ್ತು ಮತ್ತು 5 ನಿಮಿಷಗಳಷ್ಟು ಸಮಯ ಉಳಿಯುತ್ತಿತ್ತು. ರಾಜಕೀಯ ಸೀರಿಯಸ್ನೆಸ್. ಕಥೆಯಲ್ಲಿ ಇನ್ನಷ್ಟು ಗಂಭೀರತೆ ಮತ್ತು ರಾಜಕೀಯ ಚಾಣಕ್ಯತನ ಇರಬೇಕಿತ್ತು. ಫೈನಲ್ ವರ್ಡಿಕ್ಟ್ ಅಯೋಗ್ಯ 2 100ಕ್ಕೆ 100ರಷ್ಟು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ನೀವು ಯಾವುದೇ ಮುಜುಗರವಿಲ್ಲದೆ ಇಡೀ ಕುಟುಂಬವನ್ನ ಕರ್ಕೊಂಡು ಬಂದು ಥಿಯೇಟರ್ಲಿ ನಕ್ಕು ನಲಿಯಬಹುದು. ಸಣ್ಣಪುಟ್ಟ ಲೋಪದೋಷಗಳಿದ್ದರೂ ನೀವು ಕೊಡುವ ದುಡ್ಡಿಗೆ ಖಂಡಿತ ಮೋಸವಾಗಲ್ಲ. ಈ ವೀಕೆಂಡ್ನಲ್ಲಿ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಸಿದ್ದೇಗೌಡನ ಈ ಮಜಾ ರಾಜಕೀಯವನ್ನ ಕಣ್ತುಂಬಿಕೊಳ್ಳಿ. ರೇಟಿಂಗ್ 4/5. ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ ಕನ್ನಡ ಚಿತ್ರರಂಗವನ್ನ ಬೆಳೆಸಿ ಉಳಿಸಿ. ಜೈ ಕರ್ನಾಟಕ ಮಾತೆ.